ನೋ ಮೂವಿಂಗ್ ಹೋಗ್ತಾ ಇದೀವಿ 3 ಜನ ಒಟ್ಟಿಗೆ. ಇವಳ ಬಸ್ ಬದುಕ್ ಬಂದ್ರೆ ನಮ್ಮ ಅಪ್ಪ ಅಮ್ಮಗೆ ಒಂದು ಒಳ್ಳೆ ಮಗಳು ಉಳಿತ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು. ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿರೋದಕ್ಕೆ. ನನ್ನ ಫ್ರೆಂಡ್ಸ್, ಫ್ಯಾಮಿಲಿ, ಸಬ್ಸ್ಕ್ರೈಬರ್ಸ್ ಆ್ಯಂಡ್ ನಾನ್ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇವತ್ತು ನಾನು ನಮ್ಮ ಹುಡುಗಿರೆಲ್ಲ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಮಾಡ್ತಾಯಿದ್ವಿ. ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಅದರಲ್ಲೂ ಬರೀ ಹುಡುಗಿರಂದರೆ ಮನೇಲೂ ಕಳ್ಸೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾಯಿದ್ರು. ಬಟ್ ಎಲ್ಲರೂ ಒಪ್ಪಿಸಿ ಫೈನಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ನಾವು VRL ಅಲ್ಲಿ ಬಸ್ ಟಿಕೆಟ್ಸ್ ಬುಕ್ ಮಾಡ್ಕೊಂಡು ನಾವು ಹೊರಟಿದ್ದ ಪ್ಲೇಸ್ ಬಂದು ಮುರುಡೇಶ್ವರ ಮತ್ತು ಹೊನ್ನಾವರ್. ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡಿದಾಗ ನೈಟ್ 10 o'clock ಆಗಿತ್ತು ಆ್ಯಂಡ್ ನಾವು ಮುರುಡೇಶ್ವರ ರೀಚ್ ಆಗೋ ಅಷ್ಟರಲ್ಲಿ ಮಾರ್ನಿಂಗ್ 8:30 ಆಗಿತ್ತು. ಈಗ ಜಸ್ಟ್ ಮುರುಡೇಶ್ವರಕ್ಕೆ ಬಂದು ಇಳಿದ್ವಿ. ಸೊ ಫಸ್ಟ್ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಬೇರೆ ಏನು ಮಾಡಬೇಕನ್ನೋದು ಮುಂದೆ ನೋಡೋಣ. ಅಲ್ಲಿಂದ ಆಟೋ ಮಾಡಿಕೊಂಡು ನಾವು ಬುಕ್ ಮಾಡಿದ ರೂಮ್ ಕಡೆಗೆ ಬಂದ್ವಿ. ಆಮೇಲೆ ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ನೆಕ್ಸ್ಟ್ ಹೋಗಿದ್ದು ಮುರುಡೇಶ್ವರ ಟೆಂಪಲ್ ನೋಡಬೇಕು ಅಂತ. ದೇವಸ್ಥಾನ ನೋಡಬೇಕು ಅಂತ ಬಂದಿದ್ದು ನಮಗೆ ಒಂದು ದೊಡ್ಡ ಶಾಕ್ ಇತ್ತು. ಏನಪ್ಪ ಅಂದರೆ ಫುಲ್ ದೊಡ್ಡ ಕ್ಯೂ ಇತ್ತು ಆ್ಯಂಡ್ ಆ ಕ್ಯೂ ಮುಗಿಯೋ ಅಷ್ಟರಲ್ಲಿ ಫುಲ್ ಸುಸ್ತಾಯಿತು. ನೋ ಮೂವಿಂಗ್ 1 hour ಕ್ಯೂ ಅಲ್ಲಿ ನಿಂತು ದೇವ್ರ ದರ್ಶನ ಮಾಡ್ಕೊಂಡು ಖುಷಿಯಾಗಿ ಆಚೆ ಬಂದ್ವಿ. ನಾನು ಕುಡಿದೆ ಆಗಿಲ್ವೇ, ಸಾರಿ. ಆಮೇಲೆ ಆ್ಯಂಡ್ ನೆಕ್ಸ್ಟ್ ನಾವು ಬಂದಿದ್ದು ಸ್ಕೂಬಾ ಡೈವಿಂಗ್. ಇಟ್ ವಾಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಅಡ್ವೆಂಚರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ 3 ಜನ ಒಟ್ಟಿಗೆ. ಇವಳ ಹತ್ರ ಇರೋದು ಒಂದು ದೊಡ್ಡ ಅಡ್ವೆಂಚರ್. ಮತ್ತೆ ಫಸ್ಟ್ ಟೈಮ್ ಅಡ್ವೆಂಚರ್ ಅಂತ ಹೇಳಿದ್ರೆ ಸುಮ್ಮನೆ ಸುಳ್ಳು. ಏನು ಮಾಡೋದು ಫ್ರೆಂಡ್ಸ್, ಬಿಸಿಲಲ್ಲಿ ಹುಡುಗಿ ಅಲ್ಲ, ಇವು ಬಂದಿದ್ದು ಬಿಸಿಲು ಬರ್ತಿಲ್ಲ. ಹೇಳಿ ಫ್ರೆಂಡ್ಸ್, ಹೇಳಿ, ಮಾತಾಡೋಣ. ನನ್ನ ಕಷ್ಟ ಸುಖ ಹೇಳಿ ಕೇಳೋಣ. ಏನಿಲ್ಲ ಫ್ರೆಂಡ್ಸ್, ಬಾಯ್. ಏನೋ ವಾಪಸ್ ಬದುಕ್ ಬಂದರೆ ನಮ್ಮ ಅಪ್ಪ ಅಮ್ಮಗೆ ಒಂದು ಒಳ್ಳೆ ಮಗಳು ಉಳಿತಾಳೆ. ಇಲ್ಲ ಅಂದರೆ ಅಷ್ಟೇ, ಏನು ಮಾಡೋದು. ಇಂಪಾರ್ಟೆಂಟ್ ನೋಟ್ ಇದು ಹೈಲೈಟ್ ಮಾಡ್ತೀನಿ. ಇಂಪಾರ್ಟೆಂಟ್ ಫ್ರೆಂಡ್ಸ್.
ಐ ಆಮ್ ಸೂಪರ್ ಎಕ್ಸೈಟೆಡ್. ಏನೋ ಬದುಕಿದ್ರೆ ಸಾಕು ಫ್ರೆಂಡ್ಸ್, ಅಷ್ಟೇ ಫ್ರೆಂಡ್ಸ್. ಬದುಕೊಂಡು ವಾಪಸ್ ಬಂದರೆ ಸಾಕು ಅಷ್ಟೇ. ನಾವು ಹೋಗ್ತಾ ಇರೋದು ನೇತ್ರಾಣಿ ಐಲ್ಯಾಂಡ್. ಈ ಐಲ್ಯಾಂಡ್ನ ಡ್ರೋನ್ ಕ್ಯಾಮ್ರಾದಲ್ಲಿ ನೋಡಿದಾಗ ನಮಗೆ ಹಾರ್ಟ್ ಶೇಪಲ್ಲಿ ಕಾಣುತ್ತೆ. ಐಲ್ಯಾಂಡಿಗೆ 1 hour ಬೋಟ್ ರೈಡಿಂಗ್ ಇರುತ್ತೆ. ಆ್ಯಂಡ್ ಬೋಟ್ ರೈಡಿಂಗಲ್ಲಿ ಹೋಗಬೇಕಾದ್ರೆ ಗೈಡ್ ಎಲ್ರಿಗೂ ಸ್ಕೂಬಾ ಡೈವಿಂಗಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತುಂಬ ಕ್ಲೀನಾಗಿ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಅಂಡರ್ ವಾಟರಲ್ಲಿ ಏನು ಸೈನ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಅಂತೆಲ್ಲ ಕ್ಲೀನಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಒಬ್ಬ ಪರ್ಸನಿಗೆ ಪರ್ಟಿಕ್ಯುಲರ್ ಆಗಿ ಇನ್ನೊಬ್ಬ ಗೈಡ್ ಇದ್ದೇ ಇರ್ತಾರೆ. ಥ್ರೂ ಔಟ್ ಅಂಡರ್ ವಾಟರಲ್ಲಿ ಇದ್ದೇ ಇರ್ತಾರೆ. ಅಲ್ಲ, ಒಂದು ಬಿಸ್ಕೆಟ್ ಕವರ್ ಬಿಚ್ಚಕ್ಕೆ ಅವಾಗಿಂದ ಬಿಸ್ಕೆಟ್ ಹಾಕ್ತವ್ರೆ ಏನೋ ಕಳ್ಕೊಂಡು ಕೂತ್ಬಿಟ್ಟವಳೆ ಭಯಕ್ಕ ಖುಷಿಗ ನಿದ್ದೆ ನೈಟ್ ಬಸ್ಸಲ್ಲಿ 2 ಗಂಟೆ ಆದರೂ ಮಲ್ಕೋ ಅಂದರೆ ಫೋನ್ ನೋಡ್ಕೊಂಡು ಕೂತಿದ್ರು. ಈಗ ಫೋನು ನಿದ್ದೆ ಬರ್ತಿಲ್ಲ ಫ್ರೆಂಡ್ಸ್. ಅದು ಬಸ್ ಡ್ರೈವರ್ ಹಿಂಗೆ ಹೋಗಿಲ್ಲ, ಹಿಂಗೆ ಹೋದ್ರೆ ನನಗೆ ಹೋಗ್ತೀನಿ. ಘಾಟ್ ಸೆಕ್ಷನ್ ಅಲ್ಲಿ ಫೋನ್ ಇದ್ದಿದೆ. ಬಿಸ್ಕೆಟ್ ತಿಂತೀರಾ? ಸ್ನ್ಯಾಕ್ಸ್ ಕೊಟ್ಟಿದ್ದಾರಲ್ಲ ಅಷ್ಟೇ ಗೈಸ್. ಆಮೇಲೆ ಎಕ್ಸ್ಪೀರಿಯನ್ಸ್ ಬಂದು ಆಮೇಲೆ ಹೇಳ್ತೀನಿ. ಬಾಯ್ ಬಾಯ್. ಅಂತೂ ಐಲ್ಯಾಂಡ್ಗೆ ಬಂದು ರೀಚ್ ಆದ್ವಿ. ಇದೇ ನೇತ್ರಾಣಿ ಐಲ್ಯಾಂಡ್. ಎಲ್ಲರೂ ಸ್ಕೂಬಾ ಡೈವಿಂಗ್ಗೆ ರೆಡಿ ಆದ್ವಿ. ಆ್ಯಂಡ್ ಎಲ್ರಿಗೂ ಮಾಸ್ಕ್ ಆ್ಯಂಡ್ ಸೇಫ್ಟಿ ಮೆಷರ್ಸ್ ಕೊಟ್ಟು ಎಲ್ಲರೂ ಕ್ಲೀನಾಗಿ ಕರ್ಕೊಂಡೋಗಿ ಮತ್ತೆ ಮೇಲೆ ಕ್ಲೀನಾಗಿ ಕರ್ಕೊಂಡು ಬರ್ತಾರೆ. ಆಮೇಲೆ ಏನೇನು ನೋಡಿದೆ? ಫಿಶಸ್ ಇತ್ತು, ಫುಲ್ ಗ್ರೌಂಡ್ ತನಕ ಅಷ್ಟೇ ಕೊಡೋಗಿತ್ತು. ನಾನು ಫಿಶ್ ಕೊಟ್ಟಿದ್ದೆ, ವೈಟಿಂಗ್ ನಾನು ಫಿಶ್ ಸಕ್ಕತ್ತಾಗಿತ್ತು ಅಷ್ಟೇ. ಅಮೇಝಿಂಗ್, ಯು ಶುಡ್ ಕಮ್ ಹಿಯರ್. ಬಾಯ್. ಸ್ಕೂಬಾ ಡೈವಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ದೆವ್ವ ಥರ ಇದ್ರೆ ಕ್ಷಮಿಸ್ಬಿಡಿ, ಅದೇನು ಮಾಡೋಕ್ಕಾಗಲ್ಲ. ರಿಟರ್ನ್ ಬರಬೇಕಾದ್ರೆ ಗೈಡ್ ಎಲ್ಲರೂ ಹತ್ರ ಹೋಗಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಿದ್ರು. ಆ್ಯಂಡ್ ಇಟ್ಸ್ ರಿಯಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಮುರುಡೇಶ್ವರದಲ್ಲಿ ತುಂಬ ಸ್ಕೂಬಾ ಡೈವಿಂಗ್ ಟೀಮ್ಸ್ ಇದೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದು ಡೈವ್ ನೇತ್ರಾಣಿ. ಆ್ಯಂಡ್ ಟೈಮಿಂಗ್ಸ್ 12:30 to 6:30 ಇರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಆ್ಯಂಡ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿ. ರಿಟರ್ನ್ ಬರೋ ಅಷ್ಟರಲ್ಲಿ ಸನ್ಸೆಟ್ ಆಗಿತ್ತು. ಆ್ಯಂಡ್ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಪ್ರಕಾರ 2 ಸ್ಕೂಟಿ ರೆಂಟ್ ತೊಗೊಂಡು ಹೊನ್ನಾವರ್ ಹೋಗೋ ಪ್ಲ್ಯಾನ್ ಇತ್ತು.
ಆ್ಯಂಡ್ ಬೈಕ್ ತೊಗೊಳ್ಳೋಕ್ಕಿಂತ ಮುಂಚೆ ಫುಲ್ ಎಲ್ಲ ಚೆಕ್ ಮಾಡಿ ವಿಡಿಯೋ ಮಾಡ್ಕೋಬೇಕು. ಬಿಕಾಸ್ ನಾವು ರಿಟರ್ನ್ ಕೊಡೋ ಟೈಮಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಏನಾದರೂ ಡ್ಯಾಮೇಜಸ್ ಆಗಿದ್ದರೆ, ಸೊ ಎಲ್ಲ ಚೆಕ್ ಮಾಡೋಕ್ಕೋಸ್ಕರ ಫುಲ್ ಬೈಕೆಲ್ಲ ವಿಡಿಯೋ ಮಾಡಿಕೊಂಡು ಪರ್ಚೇಸ್ ಮಾಡಿ. ನಾವು 1 ಅವರ್ ರೀಚ್ ಆಗೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ಸೊ ಅಲ್ಲೋಗಿ ಫ್ರೆಶ್ ಅಪ್ ಆಗಿ ಡಿನ್ನರ್ ಮಾಡಿಕೊಂಡು ಆ್ಯಂಡ್ ರೆಸ್ಟ್ ಮಾಡಿದ್ವಿ. ನಾಳೆ ಹೊನ್ನಾವರ್ ನೋಡೋಣ. ಸದ್ಯಕ್ಕೆ ಬಾಯ್, ಗುಡ್ ನೈಟ್. ಹೊನ್ನಾವರಲ್ಲಿ ಫಸ್ಟ್ ನೋಡೋಕ್ಕೆ ಬಂದಿದ್ದು ನಾವು ಹ್ಯಾಂಗಿಂಗ್ ಬ್ರಿಡ್ಜ್. ಹಾಯ್ ಫ್ರೆಂಡ್ಸ್, ದೇವಿಕಾ ಅದು ಫೋಟೋಶೂಟ್ ನಡೀತಿದೆ. ಏನಕ್ಕಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಫೋಟೋಶೂಟ್ ಮಾಡ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಹಿಂದೆ ಇರೋ ಅಷ್ಟು ಚೆನ್ನಾಗಿರೋ ಫೋಟೋಸ್ಗೆಲ್ಲ ಇಷ್ಟು ಫೇಕ್ ಆಗಿರಬೇಕು ಫ್ರೆಂಡ್ಸ್, ಅಷ್ಟೇ. ನಂಗೂ ಇಷ್ಟು ಹತ್ರವರೆಗೂ ತೆಗಿಯೋ. ಫೋಟೋಗ್ರಾಫರ್ ಬೃಂದಾ ಜೊತೆ ದೇವಿಕಾ, ಕ್ಯಾಮ್ರಾಮನ್ ಜೈ. ಬಾಯ್. ಸೆಕೆಂಡ್ ಪ್ಲೇಸ್ ಹೋಗಿತ್ತು ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ಗೋಸ್ಕರ. ಥರ್ಡ್ ಪ್ಲೇಸ್ ಹೋಗಿದ್ದು ಮ್ಯಾಂಗ್ರೋವ್ ಬೋರ್ಡ್ ವಾಕ್.
ಅಲ್ಲಿಂದ ನಾವು ರೂಮ್ ವೆಕೇಟ್ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಬಂದು ಅಪ್ಸರಕೊಂಡ ವಾಟರ್ ಫಾಲ್ಸ್. ಹುಡುಗಿರ್ ಅಂದಮೇಲೆ ಶಾಪಿಂಗ್ ಮಾಡದೆ ಇರೋಕ್ಕಾಗುತ್ತಾ? ಸೊ ಅದಕ್ಕೆ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ. ವಿಡಿಯೋ ಮಾಡಬೇಕಾಗಿತ್ತು. ಚಾಕ್ಲೇಟ್ ಜಾಸ್ತಿನೇ ಕೊಡ್ಸಿದೆ ಎಲ್ರಿಗೂ. ಗರ್ಲ್ಸ್ ಟ್ರಿಪ್ ಎಲ್ಲ ಖುಷಿಯಾಗಿ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್.